ಲಕ್ಷ್ಮೀ ಪೂಜೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಹಾಗೂ ಅಳವಡಿಸಿಕೊಳ್ಳುವಂತಹ ಅಂಶ ನಾರಾಯಣನ ಆವಾಹನೆ. ಲಕ್ಷ್ಮಿಯನ್ನ ಕರೆತರುವ ಹಾಗೂ ಕಳುಹಿಸುವಂತಹ ಸಾಮರ್ಥ್ಯ, ಅಧಿಕಾರ ಇರೋದು ವಿಷ್ಣುವಿಗೆ ಮಾತ್ರ. ಯಾಕೆ ಅಂದರೆ ಲಕ್ಷ್ಮಿಯ ಒಡೆಯ ಅಂತಕ್ಕಂತಹ ಕಾರಣದಿಂದ, ಲಕ್ಷ್ಮಿಯನ್ನ ಉಳ್ಳವನೆಂಬ ಕಾರಣದಿಂದ. ವೇದಗಳಲ್ಲಿ ವಿಷ್ಣುವನ್ನ ಅಗ್ನಿಗೆ ಹೋಲಿಸಲಾಗತ್ತೆ. ಯಾವ ದೇವತೆಯಾದರೂ ನಮ್ಮ ಕಡೆಗೆ ಕಣ್ಣು ಹೊರಳಿಸಿ ನೋಡಬೇಕಾದ್ರೆ ಅಗ್ನಿ ಆ ದೇವತೆಯ ಗಮನ ಸೆಳೆಯಬೇಕಾಗತ್ತೆ. ಅಗ್ನಿ ದೇವತೆಗಳಿಗೆ ಪುರೋಹಿತ ಇದ್ದ ಹಾಗೆ. ಯಾವ ದೇವತೆಯನ್ನು ಬರಮಾಡಿಕೊಳ್ಳಬೇಕಾದರೂ ಅಗ್ನಿಯನ್ನೇ ಮುಂದು ಮಾಡಿಕೊಂಡೇ ಬರಬೇಕಾಗತ್ತೆ. ಅಗ್ನಿಗೆ ಯಾವ ದೇವತೆಯನ್ನು ಕರೆತರಬೇಕಾದಂತಹ ಶಕ್ತಿ ಇರೋದು. ಹಾಗಾಗಿ ಲಕ್ಷ್ಮಿಯನ್ನು ಕರೆತರುವಂತಹ ಸಾಮರ್ಥ್ಯ, ಅಧಿಕಾರ ಅಗ್ನಿಗೆ, ಅಂದರೆ ಲಕ್ಷ್ಮಿಯ ಒಡೆಯನಾದಂತಹ ವಿಷ್ಣುವಿಗೆ ಮಾತ್ರ ಸಾಧ್ಯ. ಹರಿಯಲ್ಲಿ ಅಂದರೆ ವಿಷ್ಣುವಿನಲ್ಲಿ ಎಡೆಬಿಡದೆ ವಾಸಿಸುತ್ತಿರುವವಳು ವೈಷ್ಣವಿ, ವಿಷ್ಣುವಿನ ಮಹಾಶಕ್ತಿ. ಆ ವೈಷ್ಣವಿ ಮಹಾಶಕ್ತಿ ಮಹಾಲಕ್ಷ್ಮಿ ಎಲ್ಲರಿಗೂ ಸಮೃದ್ಧಿ, ಆರೋಗ್ಯ, ಸಂಪತ್ತನ್ನು ಕರುಣಿಸಲಿ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೇಡಿಕೊಳ್ಳೋಣ.